ನೆಕ್ಸ್ಟ್ ಪ್ರಾಬ್ಲಮ್ a is equal to 4, d is equal to -3. ಈಗ ಎ ಪಿ ನಾವು ಹುಡುಕಬೇಕು. a1 ಅಂದರೆ 4, a2 ಅಂದರೆ a1 ಪ್ಲಸ್ ಡಿ. a1 ಅಂದರೆ 4 ಅಂತ ಗೊತ್ತುಂಟು, ಡಿ ಅಂದರೆ -3, ಆಗ 1 ಬರ್ತದೆ. a3 is equal to a2 ಪ್ಲಸ್ ಡಿ. 1 - 3 is equal to -2. ಅದೇ a4 is equal to a3 plus d. -2 - 3 is equal to -5. Therefore APR 4, 1, -2, -5, dash, 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 dash. Next problem. A is equal to -1, D is equal to half. ಆಗ A1 ಅಂದರೆ -1, A2 is equal to A1 plus D. A1 ಅಂದರೆ -1 plus D half is equal to -half. A3 ಅಂದರೆ A2 plus D. ಆಗ A2 ಅಂದರೆ -half, D ಅಂದರೆ +2, ಇದಕ್ಕೆ 0 ಬರ್ತದೆ. A4 is equal to A3 plus D. 0 plus D ಅಂದರೆ half is equal to half. ಆಗ APR A1 -1 -half 0 -half. For following APs, write the first term and common difference. ಇದು AP 3, 1, -1, -3, ಡ್ಯಾಶ್ ಡ್ಯಾಶ್ ಡ್ಯಾಶ್. ಫಸ್ಟ್ ಟರ್ಮ್ ಎಂದರೆ ಇದು ಫಸ್ಟಲ್ಲಿ ಯಾವುದು ಬಂದಿದೆ, ಅದು ಎ ಈಸ್ ಈಕ್ವಲ್ ಟು 3, ಅದು ಫಸ್ಟ್ ಟರ್ಮ್. ಅದೇ ಕಾಮನ್ ಡಿಫ್ರೆನ್ಸ್ ಅಂದರೆ ಡಿ ಈಸ್ ಈಕ್ವಲ್ ಟು A2 - A1. ಇದು A1 ಆದರೆ ಇದು A2, ಹಾಗೆ A3, A4 ಆ ರೀತಿ ಆಗ್ತದೆ. ಆಗ A2 - A1 ಅಂದರೆ 1, A2 ಅಂದರೆ 1, 1 - A1 3, ಆಗ -2. ಆಗ ಕಾಮನ್ ಡಿಫ್ರೆನ್ಸ್ ಇಸ್ ಈಕ್ವಲ್ ಟು -2 ಬರ್ತದೆ. ನೆಕ್ಸ್ಟ್ ಪ್ರಾಬ್ಲಮ್. -5 - 1 3 7. ಇದರಲ್ಲಿ ಫಸ್ಟ್ ಟರ್ಮ್ ಈಸ್ A is equal to -5. ಕಾಮನ್ ಡಿಫ್ರೆನ್ಸ್ ಇಸ್ ಈಕ್ವಲ್ ಟು D is equal to A2 - A1. A2 ಅಂದರೆ -1 ಮೈನಸ್ ಆಫ್ ಬ್ರ್ಯಾಕೆಟ್ 5, ಮೈನಸ್ ಇಂಟು ಮೈನಸ್ ಪ್ಲಸ್ 5 ಇಂದ -1 ಆದರೆ 4, ಇದರ ಕಾಮನ್ ಡಿಫ್ರೆನ್ಸ್ 4. ನೆಕ್ಸ್ಟ್ ಆಫ್ ಕೊಟ್ಟಿದ್ದಾರೆ, ಡ್ಯಾಶ್ ಡ್ಯಾಶ್ ಡ್ಯಾಶ್. ಫಸ್ಟ್ ಟರ್ಮ್ ಈಸ್ A is equal to half. ಕಾಮನ್ ಡಿಫ್ರೆನ್ಸ್ ಈಸ್ ಈಕ್ವಲ್ ಟು A2 - A1. ಆಗ ಹಾಫ್ ಮೈನಸ್ ಹಾಫ್, ಆಗ ಎರಡು ಸಹ ಕಟ್, ಪ್ಲಸ್ ಹಾಫ್ ಮೈನಸ್ ಹಾಫ್ ಕಟ್ 0 ಬರ್ತದೆ. 0.6, 1.7, 2.8, 3.9. ಫಸ್ಟ್ ಟರ್ಮ್ ಈಸ್ A is equal to 0.6. ನೆಕ್ಸ್ಟ್ ಕಾಮನ್ ಡಿಫ್ರೆನ್ಸ್ D is equal to A2 - A1. 1.7 minus 0.6 is equal to 1.1. Number 1, 2, 4, 8, 16. ಇದರಲ್ಲಿ A1 2, A2 4, A3 8, A4 16. ಈಗ ಪ್ರಾಬ್ಲಮ್. A2 - A1 is equal to 4 - 2 is equal to 2. A3 - A2 ಅಂದರೆ 8 - 4 is equal to 4. ಈಗ ಇದು ಕಾಮನ್ ಡಿಫ್ರೆನ್ಸ್ ಡಿ ಇಸ್ ಡಿಫ್ರೆಂಟ್ ಆಗಿ ಬಂದಿದೆ, 2 and 4 ಬಂದಿದೆ. ಆಗ A2 - A1 ನಾಟ್ ಈಕ್ವಲ್ ಅಲ್ಲ, ನಾಟ್ ಈಕ್ವಲ್. ಈಗ ಲೈನ್ ಹಾಕಬೇಕು. A3 - A2. ದೇರ್ಫೋರ್ ದ ಗಿವನ್ ಲಿಸ್ಟ್ ಆಫ್ ನಂಬರ್ ಡಸ್ ನಾಟ್ ಫಾರ್ಮ್ ಆನ್ AP. ಇದು AP ಫಾರ್ಮಲ್ಲಿ ಇಲ್ಲ ಅಂತ. ನೆಕ್ಸ್ಟ್ 2 ಕಾಮನ್ 2 5/2 3 7/2 ಡ್ಯಾಶ್ ಡ್ಯಾಶ್ ಡ್ಯಾಶ್. ಇದು A2 AP ಫಾರ್ಮಲ್ಲಿ ಉಂಟಾ ನೋಡುವ. A2 - A1 is equal to 5/2 - 2 is equal to half. A3 - A2 is equal to 3 - 1 5/2 is equal to half. A4 - A3 is equal to 7/2 - 3 is equal to half. ದೇರ್ಫೋರ್ ಇದರದ್ದು ಕಾಮನ್ ಡಿಫ್ರೆನ್ಸ್ ಫುಲ್ ಸೇಮ್ ಬಂದಿದೆ, ಹಾಫ್ ಅಂತೇಳಿ ಬಂದಿದೆ. ಆದ ಕಾರಣ ಇದು AP ಫಾರ್ಮಲ್ಲಿ ಉಂಟು. ದೇರ್ಫೋರ್ ದ ಲಿಸ್ಟ್ ಆಫ್ ಗಿವನ್ ಲಿಸ್ಟ್ ಆಫ್ ನಂಬರ್ ಫಾರ್ಮ್ ಆ್ಯನ್ AP ವಿತ್ ಕಾಮನ್ ಡಿಫ್ರೆನ್ಸ್ D is equal to half. ಕಾಮನ್ ಡಿಫ್ರೆನ್ಸ್ ಸೇಮ್ ಆಗಿದ್ದರೆ ಅದು AP ಫಾರ್ಮಲ್ಲಿ ಉಂಟಂತ ಅರ್ಥ. ನೆಕ್ಸ್ಟ್ ಪ್ರಾಬ್ಲಮ್. -1.2, -3.2, -5.2, -7.2 ಡ್ಯಾಶ್ ಡ್ಯಾಶ್ ಡ್ಯಾಶ್. ಇದರಲ್ಲಿ A2 - A1 is equal to -3.2 minus of 1.2 is equal to -2. A3 - A2 is equal to -5.2 minus of -3.2 is equal to -2. ಇದರ ಆನ್ಸರ್ಸ್. A4 - A3 is -7.2 minus of -5.2 is equal to -2. ಕಾಮನ್ ಡಿಫ್ರೆನ್ಸ್ ಸೇಮ್ ಬಂದಿದೆ, ಮೂರರದ ಸಹ -2 ಬಂದಿದೆ. ಆದ ಕಾರಣ ಇದು ಮೂರು ಈಕ್ವಲ್. A4 - A3 is equal to A3 - A2 is equal to A2 - A1. Therefore this given list of number is AP ಫಾರ್ಮಲ್ಲಿ ಉಂಟಂತ. ಇದು ಕಾಮನ್ ಡಿಫ್ರೆನ್ಸ್ D is equal to -2.